ಹೊನ್ನಾವರ ಪಟ್ಟಣದ ಮಹಾಲೆ ಕಾಂಪ್ಲೆಕ್ಸ್ನಲ್ಲಿ ವಿವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಅರ್ಥಪೂರ್ಣವಾಗಿ ನಡೆಯಿತು. ಮಿಲಿನ್ ಲೋಪಿಸ್ ಇವರ ಸ್ಮರಣಾರ್ಥಕವಾಗಿ ವಿವಾ ಚಾರಿಟೇಬಲ್ ಟ್ರಸ್ಟ್ ಆಯೋಜಿಸಿದ್ದ ರಕ್ತದಾನ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಫಾದರ್ ಜೋಯಲ್ ಲೋಪಿಸ್, ನಮ್ಮ ತಂದೆಯವರಾದ ಮಿಲಿನ್ ಲೋಪಿಸ್ ಇವರ ಅನಾರೋಗ್ಯದ ಸಮಯದಲ್ಲಿ 9 ಜನರಿಂದ ರಕ್ತದಾನ ಪಡೆದಿದ್ದು, ಆದರೆ ಇಂದು ಅವರು ನಮ್ಮ ಜೊತೆಗೇ ಇಲ್ಲ. ಆದರೆ ನಮ್ಮ ತಂದೆಯವರಿಗೆ ಸಹಾಯ ಮಾಡಿದ ಋಣವನ್ನ ಮರೆಯಬಾರದು ಹಾಗೂ ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ರಕ್ತವನ್ನ ಮನುಷ್ಯರ ದಾನದಿಂದ ಮಾತ್ರ ಪಡೆಯಬಹುದು. ರಕ್ತದಾನ ಮಾಡುವುದರಿಂದ ರೋಗಗ್ರಸ್ತರು ಮತ್ತು ಗಾಯಗೊಂಡವರನ್ನ ಬದುಕಿಸಲು ಸಾಧ್ಯ ಇರುವುದರಿಂದ ಈ ಶಿಬಿರವನ್ನ ಆಯೋಜಿಸಿದ್ದೇವೆ ಎಂದು ಹೇಳಿದ್ದಾರೆ. ಸರ್ಜರಿ ಮಾಡುವಾಗ ಅವರಿಗೆ ಸುಮಾರು 9 ಯೂನಿಟ್ಸ್ ರಕ್ತದ ಅವಶ್ಯಕತೆವಿತ್ತು. ಇದನ್ನು ಮಂಗಳೂರಿನ ಕೆಲವು ಯುವಕರು ತಮ್ಮ ರಕ್ತವನ್ನು ನೀಡಿ 9 ಜನ ಯುವಕರು ಒಂದು ರಕ್ತವನ್ನು ನೀಡಿ ನಮಗೆ ಸಹಾಯ ಮಾಡಿದ್ದಾರೆ. ಇಂದು ನಮ್ಮ ತಂದೆಯವರು ನಮ್ಮೊಂದಿಗೆ ಇಲ್ಲ, ಅವರು ತೀರಿಕೊಂಡು 1 ತಿಂಗಳಾಗಿದೆ. ಅವರ ಸ್ಮರಣಾರ್ಥಕವಾಗಿ ಅವರ ಸವಿ ನೆನಪಿಗಾಗಿ ನಾವು ಹೇಗೆ ನಮ್ಮ ತಂದೆಯವರಿಗೆ ಬೇರೆಯವರು ರಕ್ತ ನೀಡಿ ಸಹಾಯ ಮಾಡಿದರೋ ಅದೇ ರೀತಿ ನಮ್ಮ ತಂದೆಯವರ ಸ್ಮರಣೆಗಾಗಿ ಇನ್ನೊಬ್ಬರಿಗೆ ನಾವು ಆಧಾರವಾಗುವಂತೆ ರಕ್ತದಾನ ಶಿಬಿರವನ್ನು ಮಾಡುವಂತ ಒಂದು ಯೋಜನೆ ನಮ್ಮಲ್ಲಿತ್ತು. ಆದರೆ ಹೇಗೆ ಮಾಡುವುದು, ಯಾವ ರೀತಿಯಲ್ಲಿ ಮಾಡುವುದು ಎಂಬುದಾಗಿ ನಮಗೆ ತಿಳಿದಿರಲಿಲ್ಲ. ಹೀಗಿರುವಾಗ ವಿವಾ ಟ್ರಸ್ಟ್ ಇವರ ಮಾಲಕರಾಗಿರುವ ನೀಲನ್ ಇವರನ್ನು ಸಂಪರ್ಕಿಸಿದಾಗ ಅವರು ನಮ್ಮನ್ನು ಸ್ಪಂದಿಸಿ ಈ ಒಂದು ಕಾರ್ಯಕ್ರಮವನ್ನು ಇಂದು ಇಲ್ಲಿ ಹಮ್ಮಿಕೊಳ್ಳಲು ಅವರು ಅನುವು ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ. ಇದಕ್ಕೋಸ್ಕರ ಅವರಿಗೆ ಶಿವಋಣಿಯಾಗಿರ್ತೇನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿವಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ನೀಲನ್ ಮಿರಾಂದಾ ಮಾತನಾಡಿ, ಇದರಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ರಕ್ತದಾನ ನಡೆಸಿದ್ದು ಸಾರ್ವಜನಿಕರು ರಕ್ತದಾನ ಮಾಡುತ್ತಿದ್ದಾರೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ. ಹೀಗಾಗಿ ನಾವು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದರು. ಈ ವೇಳೆ ರಕ್ತದಾನ ಮಾಡಿದ ಶಿಬಿರಾರ್ಥಿಗಳಿಗೆ ಬ್ಲಡ್ ಕ್ಯಾಂಪ್ ಕುಮಟಾ ವತಿಯಿಂದ ಪ್ರಮಾಣ ಪತ್ರವನ್ನು ನೀಡಲಾಯಿತು. ಈ ವೇಳೆ ಒಟ್ಟು 26 ಜನರು ರಕ್ತದಾನ ಮಾಡಿದ್ರು. ಬ್ಲಡ್ ಕ್ಯಾಂಪ್ನ ನಾರಾಯಣ ಮೂಡ್ಲಿಗೆರೆ, ಸ್ಟೀವನ್ ಲೋಪಿಸ್, ಆವಿಲಾ ಲೋಪಿಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.